ಸರ್ ಈ ಒಂದು ಸತ್ಯಾಗ್ರಹದ ಇದನ್ನು ಹೊರತುಪಡಿಸಿ ನೀವೇನು ಕಮಲ್ ಹಾಸನ್ ಅವರು ಅಂದರೆ ಕನ್ನಡ ಭಾಷೆ ಈ ಒಂದು ವಿಚಾರದಲ್ಲಿ ಕನ್ನಡಿಗರೆಲ್ಲ ನಿಮ್ಮ ಮೇಲೆ ಮುನಿಸ್ಕೊಂಡಿದ್ದಾರೆ ಸರ್, ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಇಲ್ಲ, ಅದನ್ನು ಇಲ್ಲಿ ಮಾತಾಡಿ ಮತ್ತೆ ಇದನ್ನು ಡೈಲ್ಯೂಟ್ ಮಾಡೋದು ಬೇಡ. ಬೇರೆ ಇನ್ನೊಂದು ಕಡೆ ಈ ವೇದಿಕೆ ಅಲ್ಲ, ಇದು ಸರಿಯಾದ ವೇದಿಕೆ ಅಲ್ಲ. ಜೊತೆಗೆ ಯಾರು ಕನ್ನಡಿಗರು ಯಾರು ಮುನ್ಸ್ಕೊಂಡಿಲ್ಲ. ನಾನು ಕನ್ನಡಿಗನೇ ನಾನು ಮುನ್ಸ್ಕೊಂಡಿದ್ದೀನ ಇಲ್ವಲ್ಲ. ನಾನು ಹೇಳಿದ್ದು ಬರೀ ನಮ್ಮ ಪ್ರತಿಕ್ರಿಯೆ ಯಾವಾಗಲೂ ಶಾಂತವಾಗಿರಬೇಕು. ನಮ್ಮ ಪ್ರತಿಕ್ರಿಯೆ ಯಾವತ್ತು ನಾವು ಅದಕ್ಕೆ ಫೇಮಸ್. ಇವತ್ತಿಗೂ ಹೋರಾಟ ಹೆಂಗೆ ನಡೀತಾ ಇದೆ, ಇದು ತುಂಬ ಏನದು ಗಲಾಟೆ ಮಾಡುವಂಥ ಹೋರಾಟ ಎಲ್ಲೂ ಮಾಡಲಿಲ್ಲ. ತುಂಬ ಶಾಂತ ರೀತಿಯಿಂದ ನಡೀತಾ ಇದೆ. ನಾವು ಗಾಂಧಿ ಹಾಕಿಬಿಟ್ಟ ಸತ್ಯಾಗ್ರಹದ ಮಾದರಿಯನ್ನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿರೋರು. ನಮ್ಮ ಕನ್ನಡ ನಾಡು ಅದಕ್ಕೆ ಮೊದಲಿಂದನೂ ಫೇಮಸ್. ಅವರ ಶಾಂತಿಪ್ರಿಯತೆಗೆ ತುಂಬ ಇದಾಗಿರುವಂಥ ಹೆಸರುವಾಸಿ ಆಗಿರುವಂಥ ಕನ್ನಡಿಗರು ಯಾರು ಆ ಥರದ ಯಾರೋ ಒಬ್ಬರು ಇಂಥ ಸಿಚುವೇಶನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಜನ ಇರ್ತಾರಲ್ಲ, ಕಾಂಟ್ರವರ್ಸಿ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಜನ ಬೆಂಬಲ ಸಿಗುತ್ತೆ ಅಂತ ಯೂಸ್ ಮಾಡ್ಕೊಳ್ಳೋರು. ಕನ್ನಡ ಅನ್ನೋದು ಒಂದು ಎಮೋಷನಲ್ ಪಾಯಿಂಟ್ ಆಗಿಬಿಟ್ಟಿದೆ. ಧರ್ಮ ಅನ್ನೋದು ಹೇಗೆ ಕೇಂದ್ರ ಸರ್ಕಾರ ಬಳಸ್ಕೊತಾ ಇದೆಯೋ ಹಾಗೆ ಇಲ್ಲಿ ಕನ್ನಡ ಅಂತ ಬಳಸ್ಕೊಳ್ಳೋದು. ಭಾಷೆಯನ್ನು ಯಾವುದೋ ಒಂದು ಐಡೆಂಟಿಟಿಯ ವಿಷಯನ ಎತ್ಕೊಂಡು ಅದನ್ನು ದೊಡ್ಡದು ಮಾಡಿ ಅದರಿಂದ ಲಾಭ ಪಡ್ಕೊಳ್ಳೋ ಜನ ಇದ್ದಾರಲ್ಲ, ಅವರಿಂದ ನಾವು ಎಚ್ಚರವಾಗಿರಬೇಕಾಗತ್ತೆ ಅಂತ ಅಷ್ಟೇ ನಾನು ಹೇಳುತ್ತೆ. ಸೊ ಹಾಗಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಂಥದ್ದು. ಜೊತೆಗೆ ಎಲ್ರಿಗೂ ಗೊತ್ತು ಸತ್ಯ ಏನಂತ, ಎಲ್ರಿಗೂ ಗೊತ್ತು. ಯಾರೋ ಹೇಳಿದ್ರೆ ಸತ್ಯ ಬದಲಾಗ್ಬಿಡಲ್ಲ. ಸೊ ಹಾಗಾಗಿ ಅದನ್ನು ದೊಡ್ಡದು ಮಾಡದೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಹ್ಯಾಂಡಲ್ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತ ನನ್ನ ಇದಾಗಿತ್ತು.